ಮಾನವನ ಹೃದಯವು ವಂಚಕ. ದೇವರು ಮಾತ್ರ ಆತ್ಮಿಕ ರೀತಿಯಲ್ಲಿ ಹೃದಯದ ಶಸ್ತ್ರಚಿಕಿತ್ಸೆ ಮಾಡಬಲ್ಲನು. ಆತ್ಮೀಯ ವೀಕ್ಷಕರೇ, ತಾವೆಲ್ಲರೂ ಹೇಗಿದ್ದೀರಿ? ದೈವಾನ್ವೇಷಣೆ ಕಾರ್ಯಕ್ರಮ ನಿಮಗೆ ಆಶೀರ್ವಾದದಾಯಕವಾಗಿದೆಯಲ್ಲವೇ? ಇತರರಿಗೂ ಈ ಸೇವೆಯ ಬಗ್ಗೆ ತಿಳಿಸಿರಿ. ಇಂದಿನ ಕಾರ್ಯಕ್ರಮದಲ್ಲಿ ತಪ್ಪಿಸಿಕೊಳ್ಳಲಾಗ ದಂಡನೆ, ಯೆರೆಮೀಯನ ವೈಯಕ್ತಿಕ ಸಂಕಟ, ಕುಂಬಾರನ ಮನೆಯಲ್ಲಿನ ಸಂಕೇತದ ಮೂಲಕ ಆತ್ಮಿಕ ಸತ್ಯಗಳನ್ನು ತಿಳಿದುಕೊಳ್ಳೋಣ. ದೇವರಾತ್ಮನ ಸಹಾಯದಿಂದ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಆತ್ಮೀಯ ವೀಕ್ಷಕರೇ, ನಿಮಗೆಲ್ಲರಿಗೂ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ಪ್ರೀತಿಯ ವಂದನೆಗಳು. ದೇವರ ಮಹಾಕೃಪೆಯಿಂದ ಸತ್ಯವೇದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ದೇವರ ಆತ್ಮನು ನಮ್ಮ ಜೊತೆ ಇದ್ದುಕೊಂಡು ತನ್ನ ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತನಾಡಿದ್ದಾನೆ. ನಮ್ಮ ಆತ್ಮೀಯ ಜೀವಿತಕ್ಕೆ ಅನೇಕ ಸತ್ಯಗಳನ್ನು ತಿಳಿಯಪಡಿಸಿದ್ದಾನೆ. ಆತನ ನಡೆಸುವಿಕೆಯನ್ನು ನೆನಪು ಮಾಡಿಕೊಳ್ಳುತ್ತಾ ಈ ನಮ್ಮ ಅಧ್ಯಯನಕ್ಕೆ ಮುಂದೆ ಸಾಗುವಾಗ ಯೆರೆಮೀಯನ ಪ್ರವಾದನೆ ಗ್ರಂಥದ 15ನೇ ಅಧ್ಯಾಯಕ್ಕೆ ನಾವು ಬಂದಿದ್ದೇವೆ. ಪ್ರಿಯರೇ, ತಪ್ಪಿಸಿಕೊಳ್ಳಲಾಗದ ದಂಡನೆ ಎಂಬ ವಿಚಾರದಲ್ಲಿ 15ನೇ ಅಧ್ಯಾಯದಲ್ಲಿ ಯೆರೆಮೀಯನು ಹೃದಯ ಒಡೆದವನಾಗಿ ತನ್ನ ಜನರಿಗೋಸ್ಕರ ದೇವರ ಬಳಿ ಪ್ರಾರ್ಥಿಸಬೇಕೆಂದಿರುವುದನ್ನು ನೋಡುತ್ತೇವೆ. ಅದು ಒಳ್ಳೆಯದೇ, ಸರಿಯಾದದ್ದೇ ಆಗಿದೆ. ಆದರೂ ದೇವರು ಅವನಿಗೆ ವಿಶೇಷವಾದ ಮಾತನ್ನು ಹೇಳುತ್ತಾನೆ. ಅದೇನೆಂಬುದಾಗಿ ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 15ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಯೆಹೋವನು ನನಗೆ ಹೀಗೆ ಹೇಳಿದನು, ಮೋಶೆಯು ಸಮುವೇಲನು ನನಗೆ ವಿಜ್ಞಾಪಿಸಿದರೂ ನನ್ನ ಮನಸ್ಸು ಈ ಜನರ ಕಡೆಗೆ ತಿರುಗದು. ನನ್ನ ಕಣ್ಣೆದುರಿನಿಂದ ಇವರನ್ನು ನೂಕಿಬಿಡು, ತೊಲಗಿ ಹೋಗಲಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಜನರು ಮಿತಿ ಮೀರಿ ಅಪರಾಧ ಮಾಡಿದ್ದಾರೆ. ಅವರಿಗೆ ದಂಡನೆಯಾಗಲೇಬೇಕು. ಅವರಿಗೆ ತಡೆ ಮಾಡುವುದಕ್ಕೆ ಸಾಧ್ಯವಾಗದಷ್ಟು ದೂರ ಅವರು ಮಿತಿಯನ್ನು ದಾಟಿ ಹೋಗಿದ್ದಾರೆ. ಸೆರೆಯಾಗಿ ಹೋಗುವುದನ್ನು ತಪ್ಪಿಸುವುದಕ್ಕೆ ಅವರಿಗೆ ಸಾಧ್ಯವೇ ಇಲ್ಲ. ಯೆರೆಮೀಯನ ಪ್ರಾರ್ಥನೆಯನ್ನು ದೇವರು ಕೇಳುವುದಿಲ್ಲವೆಂದು ಅವನು ನೆನೆಸಬಾರದಾಗಿ ದೇವರು ಹೇಳುತ್ತಿದ್ದಾನೆ. ಪ್ರಿಯರೇ, ಯೆರೆಮೀಯನ ಪ್ರಾರ್ಥನೆಯಲ್ಲೇನೂ ತಪ್ಪಿಲ್ಲ. ಒಂದು ವೇಳೆ ಮೋಶೆಯು ತನ್ನೆದುರಿಗೆ ನಿಂತರೂ ತಾನು ಕೇಳುವುದಿಲ್ಲವೆಂದು ದೇವರು ಹೇಳುತ್ತಾನೆ. ವಿಮೋಚನಕಾಂಡ ಪುಸ್ತಕ 32ನೇ ಅಧ್ಯಾಯದಲ್ಲಿ ಮೋಶೆ ಇಸ್ರಾಯೇಲಿಗೋಸ್ಕರ ಅದ್ಭುತವಾದ ರೀತಿಯಲ್ಲಿ ಬೇಡಿಕೊಂಡನು. ದೇವರು ಜನರನ್ನೆಲ್ಲ ನಾಶಪಡಿಸುವೆನೆಂದು ಹೇಳಿದಾಗ ಮೋಶೆ ಜನರ ಮಧ್ಯಸ್ಥಗಾರನಾಗಿ ದೇವರ ಎದುರಿನಲ್ಲಿ ನಿಂತನು. ದೇವರು ಅವನ ಪ್ರಾರ್ಥನೆಯನ್ನು ಕೇಳಿ ಜನರನ್ನು ಉಳಿಸಿದನು. ಆದರೆ ಈಗ ಮೋಶೆಯೂ ಜನರ ಪರವಾಗಿ ಮಧ್ಯಸ್ಥಿಕೆ ವಹಿಸಿದರೂ ಅದರಿಂದ ಯಾವ ಪ್ರಯೋಜನವೂ ಉಂಟಾಗಲಾರದು. ಜನರಿಗಾಗಿ ಪ್ರಾರ್ಥಿಸಿದ ಇನ್ನೊಬ್ಬನು ಸಮುವೇಲನು. ಸಮುವೇಲನ ಕಾರಣದಿಂದಾಗಿ ತಿರುಗಿ ದಂಡನೆಯು ತಪ್ಪಿಸಲ್ಪಟ್ಟಿದೆ. ಆದರೆ ದೇವರು ಹೇಳುವುದೇನೆಂದರೆ, ಈಗ ಸಮುವೇಲನು ಪ್ರಾರ್ಥಿಸಿದರೂ ದಂಡನೆಯನ್ನು ಹಿಂದೆಗೆಯಲು ಸಾಧ್ಯವಿಲ್ಲ. ಜನರು ಮಿತಿಯನ್ನು ದಾಟಿದ್ದಾರೆ. ಆದ್ದರಿಂದ ದಂಡನೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಎಂಬುದಾಗಿ. ಮುಂದಕ್ಕೆ ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 15ನೇ ಅಧ್ಯಾಯ 5 ಮತ್ತು 6ನೇ ವಚನಗಳನ್ನು. ಯೆರೂಸಲೇಮೇ, ಯಾರು ನಿನ್ನನ್ನು ಕರುಣಿಸುವರು? ನಿನಗಾಗಿ ಯಾರು ಬಡುಕೊಳ್ಳುವರು? ನಿನ್ನ ಕ್ಷೇಮವನ್ನು ವಿಚಾರಿಸಲು ಯಾರು ನಿನ್ನ ಕಡೆಗೆ ತಿರುಗುವರು? ಯೆಹೋವನ ಈ ಮಾತನ್ನು ಕೇಳು. ನೀನು ನನ್ನನ್ನು ಅಲ್ಲಗಳೆದು ಹಿಂದಿರುಗಿದ್ದಿ. ಆದ ಕಾರಣ ನಾನು ನಿನ್ನ ಮೇಲೆ ಕೈ ಎತ್ತಿ ನಿನ್ನನ್ನು ನಾಶ ಮಾಡುವೆನು. ಕ್ಷಮಿಸಿ ಸಾಕಾಯಿತು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನೀನು ಹಿಂದಿರುಗಿದ್ದಿ ಅಂದರೆ ಹಿಂಜಾರಿದ್ದಿ. ಕ್ಷಮಿಸಿ ಸಾಕಾಯಿತು ಎಂಬುದಾಗಿ ನೋಡುವಾಗ ಅವರು ತಮ್ಮ ಗೋಳಾಟದೊಡನೆ ದೇವರ ಬಳಿಗೆ ತಿರುಗಿಕೊಂಡು ಬಂದು ತಾವು ಒಳ್ಳೆಯದನ್ನು ಮಾಡುತ್ತೇವೆಂದು ಮಾತು ಕೊಟ್ಟರು. ಆದರೆ ತಮ್ಮ ಹಳೇ ಪಾಪಗಳಿಗೆ ಬೇಗನೆ ಹಿಂತಿರುಗುತ್ತಿದ್ದರು. ಇದೆಲ್ಲದರಿಂದ ದೇವರಿಗೆ ಸಾಕಾಗಿ ಹೋಗಿದೆ. ಈಗ ಅವರನ್ನು ದಂಡಿಸಲೇಬೇಕಾದ ಕಾಲ ಬಂದಿದೆ. ಪ್ರೀತಿಯುಳ್ಳ ದೇವಜನರೇ, ಯೆರೆಮೀಯನ ವೈಯಕ್ತಿಕ ಸಂಕಟ ಎಂಬ ವಿಚಾರವನ್ನು ನೋಡೋಣ. ಈ ಸಂದೇಶದಿಂದ ಯೆರೆಮೀಯನ ಜನಪ್ರಿಯತೆ ಹೆಚ್ಚಾಗಲಾರದು. ಅರಸನಾದ ಯೋಷೀಯನು ಅವನ ಸ್ನೇಹಿತನಾಗಿದ್ದನು. ಆದರೆ ಯೆಹೋಯಾಕೀಮನು ಹಾಗಲ್ಲ, ಅವನು ಕೆಟ್ಟವನಾಗಿದ್ದನು. ಯೆಹೋಯಾಕೀಮನಿಗೆ ಯೆರೆಮೀಯನು
ಊಟದಲ್ಲಿನ ನೊಣದಂತಿದ್ದನು. ಯೆರೆಮೀಯನನ್ನು ಅವನು ಕೇವಲ ಉಪದ್ರಕಾರಿ ಎಂದು ನೆನೆಸಿದನು. ಪ್ರಿಯರೇ, ಯೆರೆಮೀಯನು ಪ್ರಲಾಪಿಸುವ ಪ್ರವಾದಿಯಾಗಿದ್ದರೂ, ಅವನು ಈ ಸಂದೇಶವನ್ನು ಕೊಡಲೇಬೇಕಾಗಿದ್ದರೂ, ಅವನು ಹಾಸ್ಯ ಪ್ರಜ್ಞೆಯುಳ್ಳವನೂ ಆಗಿದ್ದನು. ಪ್ರಿಯರೇ, ಅವನು ದೇವರ ಬಳಿಗೆ ಹೋಗಿ ಮೊರೆಯಿಟ್ಟನು. ಅದೇನೆಂಬುದಾಗಿ ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 15ನೇ ಅಧ್ಯಾಯ 10ನೇ ವಚನವನ್ನು ಗಮನಿಸಿರಿ. ನನ್ನ ತಾಯಿ, ನನ್ನ ಗತಿಯನ್ನು ಏನು ಹೇಳಲಿ? ನಿನ್ನ ಗರ್ಭದಿಂದ ಬಂದ ನಾನು ಲೋಕದವರೆಲ್ಲರಿಗೆ ಜಗಳಗಂಟಿಗನೂ ವ್ಯಾಜ್ಯಗಾರನೂ ಆಗಿದ್ದೇನಲ್ಲ. ನಾನು ಹಣವನ್ನು ಬಡ್ಡಿಗೆ ಕೊಟ್ಟವನಲ್ಲ, ತೆಗೆದುಕೊಂಡವನಲ್ಲ, ಆದರೂ ನನ್ನನ್ನು ಎಲ್ಲರೂ ಬೈಯುತ್ತಾರೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೆರೆಮೀಯನು ಹೇಳುತ್ತಾನೆ, ನನ್ನನ್ನು ಯಾರೂ ಇಷ್ಟಪಡುವುದಿಲ್ಲ. ನಾನು ಬಡ್ಡಿಗೆ ಹಣವನ್ನು ಸಾಲ ಕೊಡಲಿಲ್ಲ, ಬಡ್ಡಿಗೆ ಸಾಲ ತೆಗೆದುಕೊಂಡವನೂ ಅಲ್ಲ, ಆದರೂ ಪ್ರತಿಯೊಬ್ಬನು ನನ್ನನ್ನು ಶಪಿಸುತ್ತಾನೆ ಎಂಬುದಾಗಿ. ಪ್ರಿಯರೇ, ಸ್ನೇಹಿತನನ್ನು ಕಳಕೊಳ್ಳಬೇಕಾದರೆ ಅವನಿಗೆ ಸಾಲ ಕೊಡು ಎಂಬ ಮಾತೊಂದಿದೆ. ಇಂತಹ ಕಷ್ಟದ ಸಮಯದಲ್ಲಿ ಯೆರೆಮೀಯನು ದೇವರ ವಾಕ್ಯದ ಕಡೆಗೆ ತಿರುಗುತ್ತಾನೆ. ದೇವಾಲಯದಲ್ಲಿ ದೊರಕಿದ್ದ ಧರ್ಮಶಾಸ್ತ್ರ ಗ್ರಂಥವು ಅವನಿಗೆ ಸಿಗುವ ರೀತಿ ಇತ್ತು. ಯೆರೆಮೀಯನ ಪ್ರವಾದನೆ ಗ್ರಂಥ 15ನೇ ಅಧ್ಯಾಯ 16ನೇ ವಚನವನ್ನು ಗಮನಿಸಿರಿ. ನನಗೆ ದೊರೆತ ನಿನ್ನ ಮಾತುಗಳನ್ನು ಆಹಾರ ಮಾಡಿಕೊಂಡೆನು. ನಿನ್ನ ನುಡಿಗಳು ನನಗೆ ಹರ್ಷವೂ ಹೃದಯಾನಂದವೂ ಆದವು. ಸೇನಾಧೀಶ್ವರನಾದ ದೇವರೇ, ಯೆಹೋವನೇ, ನಾನು ನಿನ್ನ ಹೆಸರಿನವನಲ್ಲವೇ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅವನು ದೇವರ ವಾಕ್ಯದಲ್ಲಿ ತನಗೆ ಸಮಾಧಾನ ತಂದುಕೊಂಡನು. ಅವನು ಅದನ್ನು ತಿಂದು ಜೀರ್ಣಿಸಿಕೊಂಡನು. ಅದು ಅವನ ಒಂದು ಭಾಗವಾಯಿತು. ಪ್ರಿಯರೇ, ಯೆರೆಮೀಯನು ನಿಜವಾಗಿ ಸಂಕಷ್ಟದಲ್ಲಿದ್ದನು. ಅವನ ಸ್ವಂತ ಊರಿನವರು ಅವನನ್ನು ತಿರಸ್ಕರಿಸಿದ್ದರು. ಅವನ ಮನೆಯವರೂ ತಿರಸ್ಕರಿಸಿದ್ದರು, ಊರಿನಿಂದ ಹೊರಹಾಕಿದ್ದರು. ಅವನ ಪ್ರಾಣಕ್ಕೆ ನಿಜವಾಗಿ ಗಂಡಾಂತರ ಒದಗಿತ್ತು. ಮುಂದಕ್ಕೆ ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 15ನೇ ಅಧ್ಯಾಯ 20 ಮತ್ತು 21ನೇ ವಚನಗಳನ್ನು. ನಾನು ನಿನ್ನನ್ನು ಈ ಜನರಿಗೆ ದುರ್ಗಮವಾದ ತಾಮ್ರದ ಪೌಳಿಗೋಡೆಯನ್ನಾಗಿ ಮಾಡುವೆನು. ಅವರು ನಿನಗೆ ವಿರುದ್ಧವಾಗಿ ಯುದ್ಧ ಮಾಡುವರು, ಆದರೆ ನಿನ್ನನ್ನು ಸೋಲಿಸಲಾಗುವುದಿಲ್ಲ. ನಿನ್ನನ್ನು ಉದ್ಧರಿಸಿ ರಕ್ಷಿಸಲು ನಾನೇ ನಿನ್ನೊಂದಿಗಿರುವೆನು. ಇದು ಯೆಹೋವನಾದ ನನ್ನ ಮಾತು. ನಾನು ನಿನ್ನನ್ನು ದುಷ್ಟರ ಕೈಯಿಂದ ಉದ್ಧರಿಸುವೆನು, ಹೌದು, ಕ್ರೂರರ ಕೈಯಿಂದ ರಕ್ಷಿಸುವೆನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ಹೇಳುತ್ತಾನೆ, ನೀನು ನಿನ್ನ ಕರ್ತವ್ಯದಲ್ಲಿರು, ನಾನು ನಿನ್ನನ್ನು ನೋಡಿಕೊಳ್ಳುತ್ತೇನೆ ಎಂಬುದಾಗಿ. ಎಂಥ ಅದ್ಭುತವಾದ ಮಾತಲ್ಲವೇ ಪ್ರೀತಿಯುಳ್ಳ ದೇವಜನರೇ. ಮುಂದಕ್ಕೆ ನಾವು ಯೆರೆಮೀಯನ ಪ್ರವಾದನೆ ಗ್ರಂಥದ 16 ಮತ್ತು 17ನೇ ಅಧ್ಯಾಯಗಳನ್ನು ನೋಡೋಣ. ಇದರ ಮುಖ್ಯ ಪ್ರಸ್ತಾಪ, ಯೆರೆಮೀಯನು ವಿವಾಹವಾಗಬಾರದೆಂದು ದೇವರು ಹೇಳಿದನು. ಪ್ರಿಯರೇ, ದಿನಗಳು ಬಹು ಕಷ್ಟಕರವಾಗಿ ಹೋಗುತ್ತಾ ಇತ್ತು. ಯೆಹೂದ ರಾಜ್ಯವು ತನ್ನ ಕೊನೆ ದಿನಗಳನ್ನು ಸಮೀಪಿಸುತ್ತಿತ್ತು. ನಾನು ಗಮನಿಸುವಂತೆ ಈ ಸಮಯವು ಯೆರೂಸಲೇಮಿನ ನಾಶನಕ್ಕಿಂತ 10 ವರ್ಷದೊಳಗಿನದಾಗಿತ್ತು. ಪ್ರಿಯರೇ, ಯೆರೆಮೀಯನ ಪ್ರವಾದನೆ ಗ್ರಂಥ 16ನೇ ಅಧ್ಯಾಯ ಮೊದಲಿನ 4 ವಚನಗಳನ್ನು ಗಮನಿಸಿರಿ. ಯೆಹೋವನು ಈ ಮಾತನ್ನು ನನಗೆ ದಯಪಾಲಿಸಿದನು, ನೀನು ಮದುವೆಯಾಗಬೇಡ. ಗಂಡು ಹೆಣ್ಣು ಮಕ್ಕಳು ಈ ಸ್ಥಳದಲ್ಲಿ ನಿನಗೆ ಹುಟ್ಟದಿರಲಿ. ಏಕೆಂದರೆ ಈ ಸ್ಥಳದಲ್ಲಿ ಹುಟ್ಟುವ ಗಂಡು ಹೆಣ್ಣು ಮಕ್ಕಳು, ಅವರನ್ನು ಹೆತ್ತ ತಾಯಿಯರು, ಅವರನ್ನು ಈ ದೇಶದಲ್ಲಿ ಪಡೆದ ತಂದೆಗಳು, ಇವರೆಲ್ಲರ ವಿಷಯವಾಗಿ ಯೆಹೋವನು ಹೀಗೆ ನುಡಿದಿದ್ದಾನೆ. ಅವರು ಘೋರ ಮರಣಕ್ಕೆ ಗುರಿಯಾಗುವರು. ಅವರಿಗಾಗಿ ಯಾರೂ ಗೋಳಾಡರು, ಅವರನ್ನು ಯಾರೂ ಹೂಣಿಡರು. ಅವರು ಭೂಮಿಯ ಮೇಲೆ ಗೊಬ್ಬರವಾಗುವರು. ಖಡ್ಗವೂ ಕ್ಷಾಮವೂ ಅವರನ್ನು ನಿರ್ಮೂಲ ಮಾಡುವವು. ಅವರ ಹೆಣಗಳು ಆಕಾಶದ ಪಕ್ಷಿಗಳಿಗೂ ಭೂಮಿಯ ಜಂತುಗಳಿಗೂ ಆಹಾರವಾಗುವವು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಬರಲಿರುವ ಭೀಕರತೆಯನ್ನು ದೇವರು ಯೆರೆಮೀಯನಿಗೆ ತಿಳಿಸುತ್ತಾನೆ. ಯೆರೆಮೀಯನು ವಿವಾಹವಾಗಬಾರದೆಂದು ಹೇಳುತ್ತಾನೆ. ಅದಕ್ಕೆ ಕಾರಣ ಬಹು ಸ್ಪಷ್ಟವಾಗಿದೆ. ಕೀರ್ತನೆ 137 ಓದುವುದಾದರೆ, ಇದು ಬಾಬೇಲಿಗೆ ಸೆರೆ ಹೋದ ಬಳಿಕ ಬರೆದದ್ದು. ಮಕ್ಕಳಿಗಾಗುವ ಸಂಕಷ್ಟಗಳನ್ನು ಅಲ್ಲಿ ಓದುತ್ತೇವೆ. ಕಡೆ 2 ವಚನಗಳಲ್ಲಿ ಬಾಬೇಲು ನಾಶವಾಗುತ್ತದೆಂದು, ಬಾಬೇಲು ಯೆಹೂದಕ್ಕೆ ಮಾಡಿದಂಥದನ್ನೇ ಬಾಬೇಲಿಗೂ ಮಾಡಲಿರುವರು ಎಂಬುದಾಗಿ ನೋಡುತ್ತೇವೆ. ಪ್ರಿಯರೇ, ಇಲ್ಲಿ ಒಳ್ಳೆಯ ಮಾತಿದೆ. ಅದೇನೆಂಬುದಾಗಿ ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 16ನೇ ಅಧ್ಯಾಯ 14 ಮತ್ತು 15ನೇ ವಚನಗಳನ್ನು.
ಯೆಹೋವನು ಹೀಗನ್ನುತ್ತಾನೆ, ಇಗೋ, ಮುಂದಿನ ಕಾಲದಲ್ಲಿ ಜನರು ಇಸ್ರಾಯೇಲ್ಯರನ್ನು ಐಗುಪ್ತ ದೇಶದೊಳಗಿಂದ ಉದ್ಧರಿಸಿದ ಯೆಹೋವನ ಜೀವದಾಣೆ ಎಂಬುದಾಗಿ ಪ್ರಮಾಣ ಮಾಡುವುದನ್ನು ಬಿಟ್ಟು, ಇಸ್ರಾಯೇಲ್ಯರನ್ನು ಬಡಗಣ ದೇಶದಿಂದಲೂ ತಾನು ಅವರನ್ನು ತಳ್ಳಿಬಿಟ್ಟಿದ್ದ ಸಕಲ ಸೀಮೆಗಳಿಂದಲೂ ಉದ್ಧರಿಸಿದ ಯೆಹೋವನ ಜೀವದಾಣೆ ಎಂದು ಪ್ರಮಾಣ ಮಾಡುವರು. ನಾನು ಅವರ ಪಿತೃಗಳಿಗೆ ದಯಪಾಲಿಸಿದ ದೇಶಕ್ಕೆ ಅವರನ್ನು ಹಿಂದಿರುಗಿಸುವೆನಷ್ಟೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೆಹೂದದ ಚರಿತ್ರೆಯ ಈ ಕರಾಳ ಭಾಗದಲ್ಲಿ ದೇವರು ಯೆರೆಮೀಯನಿಗೆ ಪ್ರಕಾಶಮಾನವಾದ ಭವಿಷ್ಯತ್ತನ್ನು ತೋರಿಸುತ್ತಾನೆ. ಅವನು ಭವಿಷ್ಯದ ಕಗ್ಗತ್ತಲಾದ ಸುರಂಗವನ್ನು ನೋಡಿ ಇನ್ನೊಂದು ತುದಿಯಲ್ಲಿ ಕಾಣುವ ಬೆಳಕನ್ನು ನೋಡುತ್ತಾನೆ. ಯೆರೆಮೀಯನ ಪ್ರವಾದನೆ ಗ್ರಂಥ 16ನೇ ಅಧ್ಯಾಯ 21ನೇ ವಚನವನ್ನು ಗಮನಿಸಿರಿ. ಈ ನಿಮಿತ್ತವಾಗಿ ಇಗೋ, ಇದೊಂದೇ ಸಲ ನನ್ನ ಭುಜಬಲವನ್ನು ಪರಾಕ್ರಮವನ್ನು ಅವರಿಗೆ ತಿಳಿಯಪಡಿಸುವೆನು. ಹೌದು, ಗ್ರಹಿಸ ಮಾಡುವೆನು. ನನ್ನ ನಾಮಧೇಯವು ಯೆಹೋವನೆಂದೇ ಅವರಿಗೆ ಗೊತ್ತಾಗುವುದು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ತಾನು ಯೆಹೋವನೆಂಬುದನ್ನು ನಮ್ಮ ದೇಶದವರಿಗೆ ತಿಳಿಸಿ ಹೇಳಿದರೆ ಒಳ್ಳೆಯದೆಂದು ನಾನು ನೆನೆಸುತ್ತೇನೆ. ದೇವರಿದ್ದಾನೆಂಬುದನ್ನು ಅವರು ಮರೆತೇ ಬಿಟ್ಟಂತೆ ತೋರುತ್ತದೆ. ಪ್ರಿಯರೇ, ಆತನು ತನ್ನನ್ನು ತೋರಿಸಿಕೊಂಡಾಗ ಅದು ಬಹು ಗಮನಾರ್ಹವಾದದ್ದಾಗಿರುವುದು. ಪ್ರೀತಿಯುಳ್ಳ ದೇವಜನರೇ, ವಿವಾಹವಾಗದ ಪ್ರವಾದ್ಯ ಸಂದೇಶ ಎಂಬ ವಿಚಾರವನ್ನು ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 17ನೇ ಅಧ್ಯಾಯ ಮೊದಲಿನ 2 ವಚನಗಳನ್ನು ಗಮನಿಸಿರಿ. ಯೆಹೂದದ ಪಾಪವು ಉಕ್ಕಿನ ಕಂಠದಿಂದಲೂ ವಜ್ರದ ಮೊನೆಯಿಂದಲೂ ಲಿಖಿತವಾಗಿದೆ. ಅವರ ಹೃದಯದ ಹಲಗೆಯಲ್ಲಿಯೂ ಅವರ ಯಜ್ಞವೇದಿಗಳ ಕೊಂಬುಗಳಲ್ಲಿಯೂ ಕೆತ್ತಿದೆ. ಅವರ ಮಕ್ಕಳು ಸೊಂಪಾಗಿ ಬೆಳೆದಿರುವ ಮರಗಳನ್ನು, ಎತ್ತರವಾದ ಗುಡ್ಡಗಳನ್ನು ಕಂಡಾಗೆಲ್ಲ ಅವರ ಯಜ್ಞವೇದಿಗಳನ್ನು, ಆಶೇರ ವಿಗ್ರಹ ಸ್ತಂಭಗಳನ್ನು ಜ್ಞಾಪಿಸಿಕೊಳ್ಳುವರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅವರು ಮಾಡಿದ್ದೆಲ್ಲದರಲ್ಲೂ ಕೆಟ್ಟದ್ದೇ ತುಂಬಿತ್ತು. ಅದು ಅವರ ಧಾರ್ಮಿಕ ಜೀವನವನ್ನು ಪ್ರವೇಶಿಸಿತ್ತು. ಮುಂದಕ್ಕೆ ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 17ನೇ ಅಧ್ಯಾಯ 5ನೇ ವಚನವನ್ನು. ಯೆಹೋವನು ಹೀಗನ್ನುತ್ತಾನೆ, ಮಾನವ ಮಾತ್ರದವರಲ್ಲಿ ಭರವಸವಿಟ್ಟು ನರಜನ್ಮದವರನ್ನು ತನ್ನ ಭುಜಬಲವೆಂದು ತಿಳಿದು ಯೆಹೋವನನ್ನು ತೊರೆಯುವ ಮನಸ್ಸುಳ್ಳವನು ಶಾಪಗ್ರಸ್ತನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಮಾತನ್ನು ನಾವು ಧ್ಯೇಯವಾಕ್ಯವಾಗಿ ಮಾಡಿಕೊಂಡರೆ ಒಳ್ಳೆಯದು. ಕೆಲವೊಮ್ಮೆ ನಾವು ಕೆಲವು ವ್ಯಕ್ತಿಗಳ ಮೇಲೆ, ರಾಜಕೀಯ ಪಕ್ಷಗಳ ಮೇಲೆ ಆಧಾರ ಮಾಡಿಕೊಳ್ಳುತ್ತೇವೆ. ಅವರಿಂದ ಲೋಕದ ಸಮಸ್ಯೆ ಪರಿಹಾರವಾಗುತ್ತದೆಂದು ನಂಬುತ್ತೇವೆ. ಆದರೆ ಅದು ಖಂಡಿತವಾಗಿಯೂ ಆಗುವುದಿಲ್ಲ. ಯೆರೆಮೀಯನ ಪ್ರವಾದನೆ ಗ್ರಂಥ 17ನೇ ಅಧ್ಯಾಯ 7ನೇ ವಚನವನ್ನು ಗಮನಿಸಿರಿ. ಯಾವನು ಯೆಹೋವನಲ್ಲಿ ನಂಬಿಕೆ ಇಟ್ಟಿದ್ದಾನೋ, ಯಾವನಿಗೆ ಯೆಹೋವನು ಭರವಸವಾಗಿದ್ದಾನೋ ಅವನು ಧನ್ಯನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾವು ದೇವರನ್ನು ನಂಬಿಕೊಂಡಿರುವುದಾದರೆ ನಾವು ಭಾಗ್ಯವಂತರೇ. ದೇವರಿಗೆ ಮಹಿಮೆ ಆಗಲಿ. ಮುಂದಕ್ಕೆ ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 17ನೇ ಅಧ್ಯಾಯ 8ನೇ ವಚನವನ್ನು ಗಮನಿಸಿರಿ. ನೀರಾವರಿಯಲ್ಲಿ ನೆಡಲ್ಪಟ್ಟು ಹೊಳೆಯ ದಡದಲ್ಲಿ ತನ್ನ ಬೇರುಗಳನ್ನು ಹರಡಿ ಧಗೆಗೆ ಭಯಪಡದೆ ಹಸುರೆಳೆಯನ್ನು ಬಿಡುತ್ತಾ ಕ್ಷಾಮವರ್ಷದಲ್ಲಿಯೂ ನಿಶ್ಚಿಂತೆಯಾಗಿ ಸದಾ ಫಲ ಕೊಡುತ್ತಾ ಇರುವ ಮರಕ್ಕೆ ಸಮಾನನಾಗಿರುವನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದೇ ಯೋಚನೆಯನ್ನು ನಾವು 1ನೇ ಕೀರ್ತನೆಯಲ್ಲೂ ಕಾಣುತ್ತೇವೆ. ಯಾವನು ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನೋ ಅವನು ಎಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅವನ ಎಲೆ ಬಾಡುವುದೇ ಇಲ್ಲ, ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವುದು ಎಂಬುದಾಗಿ ಕೀರ್ತನೆ 1, 2 ಮತ್ತು 3ನೇ ವಚನಗಳಲ್ಲಿ ನಾವು ನೋಡುತ್ತೇವೆ. ಮುಂದಕ್ಕೆ ನಾವು ಯೆರೆಮೀಯನ ಪ್ರವಾದನೆ ಗ್ರಂಥ 17ನೇ ಅಧ್ಯಾಯ 9ನೇ ವಚನವನ್ನು ಗಮನಿಸಿರಿ. ಹೃದಯವು ಎಲ್ಲಕ್ಕಿಂತಲೂ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ, ಅದನ್ನು ಯಾರು ತಿಳಿದಾರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನನ್ನ ಹೃದಯದ ವಿಚಾರದಲ್ಲೂ ನಿಮ್ಮ ಹೃದಯದ ವಿಚಾರದಲ್ಲೂ ಇದು ಸತ್ಯವೇ ಆಗಿದೆ. ಯೆರೆಮೀಯನ ಪ್ರವಾದನೆ ಗ್ರಂಥ 17ನೇ ಅಧ್ಯಾಯ 10ನೇ ವಚನವನ್ನು ನೋಡೋಣ. ಯೆಹೋವನಾದ ನಾನು ಪ್ರತಿಯೊಬ್ಬನಿಗೂ ಕರ್ಮಫಲವನ್ನು ಅವನವನ ನಡತೆಗೆ ತಕ್ಕ ಹಾಗೆ ಕೊಡಬೇಕೆಂದು ಹೃದಯವನ್ನು ಪರೀಕ್ಷಿಸುವವನು, ಅಂತರೇಂದ್ರಿಯವನ್ನು ಶೋಧಿಸುವವನು ಆಗಿದ್ದೇನೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ,
ದೇವರು ಮಾತ್ರ ಹೃದಯ ಶಸ್ತ್ರಚಿಕಿತ್ಸೆಯನ್ನು ಮಾಡಬಲ್ಲನು. ಶಾರೀರಿಕವಾಗಿ ಮಾನವನು ಹೃದಯ ಕಸಿ ಮಾಡುತ್ತಾನೆ, ಆದರೆ ದೇವರು ತುಂಬ ಸಮಯದಿಂದ ಆತ್ಮಿಕ ರೀತಿಯಲ್ಲಿ ಇದನ್ನು ಮಾಡುತ್ತಿದ್ದಾನೆ. ನಾವು ಆತನ ಬಳಿಗೆ ಬಂದಾಗ ಆತನು ನಮಗೆ ಹೊಸ ಜೀವನವನ್ನು ಕೊಡುತ್ತಾನೆ. ನಾವು ಹೊಸದಾಗಿ ಹುಟ್ಟುತ್ತೇವೆ. ನಿನಗೆ ಹೊಸ ಸ್ವಭಾವವು ಕೊಡಲ್ಪಡುತ್ತದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಅಧ್ಯಾಯದ ಕೊನೆಯಲ್ಲಿ ಒಂದು ವಿಶೇಷವಾದ ವಚನವಿದೆ. ಅದೇನೆಂಬುದಾಗಿ ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 17ನೇ ಅಧ್ಯಾಯ 12ನೇ ವಚನವನ್ನು ಗಮನಿಸಿರಿ. ನಮ್ಮ ಪವಿತ್ರಾಲಯ ಸ್ಥಾನವು ಆದಿಯಿಂದಲೂ ಉನ್ನತವಾದ ಮಹಿಮೆಯ ಸಿಂಹಾಸನವಾಗಿದೆ ಎಂಬುದಾಗಿ. ಇದು ಮಾನವನ ನಿರೀಕ್ಷೆಯಾಗಿದೆ. ಎಲ್ಲ ಮಾನವರ ಹೃದಯವೂ ವಂಚಕವೂ ದುಷ್ಟವೂ ಮಲಿನವಾದದ್ದೂ ಆಗಿರುತ್ತದೆ. ಆದರೆ ಒಂದು ಪವಿತ್ರಾಲಯವಿದೆ. ಆದಿಯಿಂದಲೂ ಉನ್ನತವಾದ ಮಹಿಮೆಯ ಸಿಂಹಾಸನ ಅದಾಗಿದೆ. ಆಲಯವು ಆರಾಧನೆಯ ಸ್ಥಳ ಮಾತ್ರವಾಗಿರದೆ ಅದು ಭದ್ರತೆಯ, ಶಾಂತಿಯ ಸ್ಥಾನವಾಗಿದೆ. ದೇವರು ತನ್ನ ಜನರಿಗೆ ಕೆಲವು ಆಶ್ರಯ ಸ್ಥಾನಗಳನ್ನು ಕೊಟ್ಟಿದ್ದಾನೆ. ಅವರಿಗೆ ಭದ್ರತೆ ಇರಬಹುದಾದ ಸ್ಥಾನಗಳು. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಯೆರೆಮೀಯನ ಪ್ರವಾದನೆ ಗ್ರಂಥದ 18 ಮತ್ತು 19ನೇ ಅಧ್ಯಾಯಗಳನ್ನು ನೋಡೋಣ. ಇದರ ಮುಖ್ಯ ಪ್ರಸ್ತಾಪ ಕುಂಬಾರನ ಮನೆಯಲ್ಲಿನ ಸಂಕೇತ. ಪ್ರಿಯರೇ, ಈಗ ನಾವು ಯೆರೆಮೀಯನೊಂದಿಗೆ ಕುಂಬಾರನ ಮನೆಗೆ ಹೋಗೋಣ. ಪಾಪದಿಂದಾಗಿ ತಮ್ಮ ಹೃದಯಗಳನ್ನು ಕಠಿಣಪಡಿಸಿಕೊಂಡವರಿಗೆ ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟವಾದದ್ದು. ಆದ್ದರಿಂದ ದೇವರು ಯಹೂದಿ ಜನಕ್ಕೆ ಒಂದು ಸೂಚನೆಯನ್ನು ತೋರಿಸ್ತಾನೆ. ಆತನು ನನಗೆ ನಿನಗೆ ಕೂಡ ಒಂದು ಪ್ರತ್ಯಕ್ಷ ಪಾಠ ಕಲಿಸುತ್ತಿದ್ದಾನೆ. ಯೆರೆಮೀಯನ ಪ್ರವಾದನೆ ಗ್ರಂಥ 18ನೇ ಅಧ್ಯಾಯ ಮೊದಲಿನ 6 ವಚನಗಳನ್ನು ಗಮನಿಸಿರಿ. ಯೆಹೋವನು ಯೆರೆಮೀಯನಿಗೆ, ನೀನೆದ್ದು ಕುಂಬಾರನ ಮನೆಗೆ ಇಳಿದು ಹೋಗು, ಅಲ್ಲೇ ನನ್ನ ನುಡಿಯನ್ನು ನಿನಗೆ ಕೇಳ ಮಾಡುವೆನು ಎಂಬ ಮಾತನ್ನು ದಯಪಾಲಿಸಿದನು. ಆಗ ನಾನು ಕುಂಬಾರನ ಮನೆಗೆ ಇಳಿದು ಹೋದೆನು. ಇಗೋ, ಅವನು ಚಕ್ರದ ಮೇಲೆ ತನ್ನ ಕೆಲಸವನ್ನು ನಡೆಸುತ್ತಿದ್ದನು. ಆ ಕುಂಬಾರನು ಜೇಡಿಮಣ್ಣಿನಿಂದ ಮಾಡುತ್ತಿದ್ದ ಪಾತ್ರೆಯು ಅವನ ಕೈಯಲ್ಲಿ ಕೆಟ್ಟು ಹೋಗಲು ಪುನಃ ತನಗೆ ಸರಿ ತೋಚಿದ ಹಾಗೆ ಅದನ್ನು ಹೊಸ ಪಾತ್ರೆಯನ್ನಾಗಿ ಮಾಡಿದನು. ಆಗ ಯೆಹೋವನು ನನಗೆ ಈ ಮಾತನ್ನು ಅನುಗ್ರಹಿಸಿದನು. ಯೆಹೋವನು ಈಗನ್ನುತ್ತಾನೆ, ಇಸ್ರಾಯೇಲ್ ವಂಶದವರೇ, ಈ ಕುಂಬಾರನು ಮಾಡಿದಂತೆ ನಾನು ನಿಮ್ಮನ್ನು ಮಾಡಕೂಡದೋ? ಇಸ್ರಾಯೇಲ್ ಮನೆತನದವರೇ, ಜೇಡಿಮಣ್ಣು ಕುಂಬಾರನ ಕೈಯಲ್ಲಿ ಹೇಗೋ ಹಾಗೇ ನೀವು ನನ್ನ ಕೈಯಲ್ಲಿದ್ದೀರಿ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಒಬ್ಬರು ದೇವಸೇವಕರು ಹೀಗೆ ಹೇಳುತ್ತಾರೆ. ಅನೇಕ ವರ್ಷಗಳ ಹಿಂದೆ ನಾನೊಬ್ಬ ಸೆಮಿನರಿ ವಿದ್ಯಾರ್ಥಿಯಾಗಿರುವಾಗ ನನ್ನ ಟೆನ್ನೆನ್ಸಿಯ ಮನೆಯಿಂದ ಡಲ್ಲಾಸಿನಲ್ಲಿದ್ದ ಸೆಮಿನರಿಗೆ ಪ್ರಯಾಣಿಸುತ್ತಿದ್ದೆ. ಅರ್ಕಾನ್ಸನ್ ಪ್ರಾಂತ್ಯವನ್ನು ದಾಟಬೇಕಾಗುತ್ತಿತ್ತು. ಅರ್ಕಾಡೆಲ್ಫಿಯಾದ ಬಳಿಯಲ್ಲಿದ್ದ ಒಂದು ಪಾತ್ರೆಗಳನ್ನು ಮಾಡುವ ಕಾರ್ಖಾನೆಯನ್ನು ದಾಟಬೇಕಾಗುತ್ತಿತ್ತು. ನಾನು ನನ್ನೊಂದಿಗೆ ಪ್ರಯಾಣಿಸುತ್ತಿದ್ದ ಬೇರೆ ಅನೇಕರು ಪಾತ್ರೆ ಮಾಡುವುದನ್ನು ನೋಡುವುದಕ್ಕಾಗಿ ಸಮಯ ತೆಗೆದುಕೊಂಡು ಅಲ್ಲಿಗೆ ಹೋದೆವು. ನಾನು ಎಂದಿಗೂ ಮರೆಯದ 2 ಸಂಗತಿಗಳನ್ನು ಅಲ್ಲಿ ನಾನು ನೋಡಿದೆ. ಆ ಕಾರ್ಖಾನೆಯ ಹಿಂಬದಿಯಲ್ಲಿ ಬಹಳ ಕೊಳಕಾದ ಮಣ್ಣಿನ ರಾಶಿ ಇತ್ತು. ಅದಕ್ಕೆ ಯಾವ ಆಕಾರವೂ ಇರಲಿಲ್ಲ. ಅದು ಒಂದು ಮಣ್ಣಿನ ದಿನ್ನೆಯಾಗಿತ್ತು. ಅದನ್ನು ನೋಡುವಾಗ ನಿರಾಶೆಯುಂಟಾಗುತ್ತಿತ್ತು. ಕಾರ್ಖಾನೆಯ ಎದುರು ಬದಿಯಲ್ಲಿ ಮಾಡಿದ ಉತ್ಪನ್ನಗಳನ್ನು ಪ್ರದರ್ಶನಕ್ಕಿಟ್ಟಿದ್ದರು. ಅಲ್ಲಿನ ಕೆಲವು ಪಾತ್ರೆಗಳು ಬಹು ಅಂದವಾಗಿದ್ದವು. ಕಾರ್ಖಾನೆಯೊಳಗೆ ಹೋದಾಗ ಅನೇಕ ಕೆಲಸಗಾರರು ಕೆಲಸ ಮಾಡುತ್ತಿದ್ದರು. ಅಲ್ಲಿ ವಿದ್ಯುತ್ತಿನಿಂದ ಚಲಿಸುತ್ತಿದ್ದ ಚಕ್ರಗಳ ಮೇಲೆ ಬಗ್ಗಿ ಕೆಲಸ ಮಾಡುತ್ತಿದ್ದರು. ಕಾಲಿನಲ್ಲಿ ಅವರು ತಿರುಗಿಸಬೇಕಾಗಿರಲಿಲ್ಲ. ಆದ್ದರಿಂದ ಅವರ ಪೂರ್ಣ ಗಮನವು ಎದುರಿಗಿದ್ದ ಮಣ್ಣಿನ ಮುದ್ದೆಯ ಮೇಲೆಯೇ ಇರುತ್ತಿತ್ತು ಎಂದು. ಪ್ರಿಯರೇ, ಇಂತಹ ಒಂದು ಸ್ಥಳಕ್ಕೆ ದೇವರು ಯೆರೆಮೀಯನನ್ನು ಕಳುಹಿಸಿದನು. ಅಲ್ಲಿ ಒಂದು ಪ್ರಸಂಗದ ಪ್ರಾತ್ಯಕ್ಷಿಕತೆ ಇತ್ತು. ಅದು ಒಂದು ಸರಳವಾದ ಪ್ರಸಂಗವಾಗಿತ್ತು. ಪ್ರಿಯರೇ, ಯೆರೆಮೀಯನು ನಮಗೆ ತಿಳಿಸುವ ಈ ವಿಶೇಷ ಜೀವಂತ ಪ್ರಾತ್ಯಕ್ಷಿಕೆಯಲ್ಲಿ ಗುರುತಿಸಿಕೊಳ್ಳುವುದು ಬಹು ಸುಲಭವಾದದ್ದು. ಕುಂಬಾರನನ್ನಾಗಲಿ ಮಣ್ಣನ್ನಾಗಲಿ ಗುರುತಿಸಿಕೊಳ್ಳುವುದು ಕಷ್ಟವಲ್ಲ. ದೇವರೇ ಆ ಕಾರ್ಯವನ್ನು ನಮಗಾಗಿ ಮಾಡಿದ್ದಾನೆ. ದೇವರು ಕುಂಬಾರನಾಗಿದ್ದಾನೆ, ಇಸ್ರಾಯೇಲು ಮಣ್ಣಾಗಿದೆ. ಈ ಭೂಮಿಯ ಮೇಲಿನ ಪ್ರತಿಯೊಬ್ಬ ಮನುಷ್ಯನು ಹೀಗೆ ಮಣ್ಣೇ ಆಗಿದ್ದಾನೆ. ಪ್ರಿಯರೇ, ಈ ಕುಂಬಾರನ ಹಾಗೂ ಮಣ್ಣಿನ ಚಿತ್ರವನ್ನು
ಹೊಸ ಒಡಂಬಡಿಕೆಗೂ ಕೊಂಡು ಹೋಗಲಾಗಿದೆ. ಪೌಲನು ರೋಮಾಪುರದವರಿಗೆ ಬರೆಯುವಾಗ ಇದೇ ಹೋಲಿಕೆಯನ್ನು ತರುತ್ತಾನೆ. ಉತ್ತಮವಾದ ಬಳಕೆಗೆ ಒಂದು ಪಾತ್ರೆಯನ್ನು, ಹೀನವಾದ ಬಳಕೆಗೆ ಮತ್ತೊಂದು ಪಾತ್ರೆಯನ್ನು ಒಂದೇ ಮುದ್ದೆಯಿಂದ ಮಾಡುವುದಕ್ಕೆ ಕುಂಬಾರನಿಗೆ ಮಣ್ಣಿನ ಮೇಲೆ ಅಧಿಕಾರವಿಲ್ಲವೋ ಎಂಬುದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 21ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ಮತ್ತೆ ತಿಮೋಥಿಯನಿಗೆ ಬರೆಯುವಾಗ ಇದರ ಇನ್ನೊಂದು ಪಾರ್ಶ್ವದ ಕುರಿತು ಬರೆಯುತ್ತಾನೆ. ಅದೇನೆಂದರೆ, ಹೀಗಿರಲಾಗಿ ಒಬ್ಬನು ಹೀನ ನಡತೆಯುಳ್ಳವರ ಸಹವಾಸವನ್ನು ಬಿಟ್ಟು ತನ್ನನ್ನು ಶುದ್ಧ ಮಾಡಿಕೊಂಡರೆ ಅವನು ಉತ್ತಮವಾದ ಬಳಕೆಗೆ ಯೋಗ್ಯನಾಗಿರುವನು. ಅವನು ದೇವರ ಸೇವೆಗೆ ಪ್ರತಿಷ್ಠಿತನಾಗಿಯೂ ಯಜಮಾನನಿಗೆ ಉಪಯುಕ್ತನಾಗಿಯೂ ಸಕಲ ಸತ್ಕ್ರಿಯೆಗಳನ್ನು ಮಾಡುವುದಕ್ಕೆ ಸಿದ್ಧನಾಗಿಯೂ ಇರುವನು ಎಂಬುದಾಗಿ ತಿಮೋಥಿಯನಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 21ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ಹೀಗೆ ಉದಾಹರಣೆಯು ಇಡೀ ಸತ್ಯವೇದದಲ್ಲೇ ಇರುವಂಥದ್ದಾಗಿದೆ. ಕುಂಬಾರನು ಏನು ಮಾಡಿದನೆಂದು ನೋಡಿರಿ. ಅವನು ಒಂದು ಪಾತ್ರೆಯನ್ನು ಮಾಡುತ್ತಿದ್ದನು, ಆದರೆ ಅದು ಅವನ ಕೈಯಲ್ಲಿ ಕೆಟ್ಟು ಹೋಯಿತು. ಅವನಿಗೆ ಬೇಕಾದ ರೀತಿ ಅದು ಬಗ್ಗಲಿಲ್ಲ. ಮಣ್ಣು ಸರಿಯಾದ ಮಿಶ್ರಣವಾಗಿರತಕ್ಕದ್ದು. ಅದು ಸರಿಯಾಗಿಲ್ಲದಿದ್ದರೆ ಒಂದೋ ತುಂಬ ಮೆದು, ಇಲ್ಲವೇ ತುಂಬ ಗಟ್ಟಿಯಾಗಿರಬಹುದು. ಆದ್ದರಿಂದ ಕುಂಬಾರನು ಅದನ್ನು ತೆಗೆದು ಬದಿಯಲ್ಲಿ ಬಿಸಾಕಿದನು. ಬಳಿಕ ಅದನ್ನು ತೆಗೆದು ಬೇರೆ ರೀತಿಯ ಪಾತ್ರೆಯನ್ನು ಮಾಡಿದನು. ಕರ್ತನಲ್ಲಿ ಪ್ರಿಯರೇ, ಈ ಭಾಗದಲ್ಲಿ ನಾವು 2 ರೀತಿಯ ವಿಚಾರಗಳನ್ನು ನೋಡಲಿಕ್ಕಿದ್ದೇವೆ. ಒಂದು ಕುಂಬಾರನ ಬಲ ಹಾಗೂ ಮಣ್ಣಿನ ಗುಣ. ಇದನ್ನು ನಾವು ಮುಂದಿನ ಕಾರ್ಯಕ್ರಮದಲ್ಲಿ ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ಆದ್ದರಿಂದ ಪ್ರಾರ್ಥನಾ ಪೂರ್ವಕವಾಗಿ ಸಿದ್ಧರಾಗಿರಿ. ದೇವರು ಇವತ್ತು ನಮಗೆ ಕಳಿಸಿದ ಪಾಠಗಳನ್ನು ನೆನಪು ಮಾಡಿಕೊಳ್ಳೋಣ. ನಾವು ದೇವರ ಕೈಯಲ್ಲಿದ್ದೇವೆ. ಆತನು ನಮ್ಮನ್ನು ರೂಪಿಸುವುದಕ್ಕಾಗಿ ಆತನ ಹಸ್ತಕ್ಕೆ ಒಪ್ಪಿಸಿಕೊಡೋಣ. ಪ್ರಾರ್ಥನೆ ಮಾಡೋಣ. ಕೃಪಾಳು ದೇವರೇ, ನಿನ್ನ ವಾಕ್ಯವನ್ನು ನಮಗೆ ಅನುಗ್ರಹಿಸಿಕೊಟ್ಟದಕ್ಕಾಗಿ ಸ್ತೋತ್ರ. ನಮ್ಮ ಜೀವಿತವೂ ನಿನ್ನ ಮುಂದೆ ಇದೆ ಸ್ವಾಮಿ. ನಮ್ಮ ತಪ್ಪು ಅಪರಾಧ ಪಾಪಗಳನ್ನು ಕ್ಷಮಿಸು. ನಮ್ಮನ್ನು ಶುದ್ಧೀಕರಿಸು. ನಿನ್ನ ವಾಕ್ಯಗಳಿಂದ ತುಂಬಿಸು. ನಾವು ನಿನ್ನಲ್ಲಿ ಇದ್ದುಕೊಂಡು ಫಲಭರಿತವಾದ, ನಿನಗೆ ಉಪಯುಕ್ತವಾದ ಜೀವಿತದಲ್ಲಿ ಮುನ್ನಡೆಯುವುದಕ್ಕೆ ಸಹಾಯ ಮಾಡು. ತಂದೆಯಾದ ದೇವರೇ, ನಮ್ಮೆಲ್ಲ ವೀಕ್ಷಕ ಬಾಂಧವರ ಜೊತೆ ನಿನ್ನ ಪ್ರೀತಿ, ಕೃಪೆ, ಕರುಣೆ ಯಾವಾಗಲಿರಲಿ. ಅವರಿರುವಂಥ ಸ್ಥಳದಲ್ಲಿ ನಿನ್ನಲ್ಲಿ ಜೀವಿಸುವುದಕ್ಕೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ಪಾಪಕ್ಕೆ ದಂಡನೆಯು ತಪ್ಪಿದ್ದಲ್ಲ. ಯೆರೆಮೀಯನ ಕಠಿಣವಾದ ಸಂದೇಶದ ಮೂಲಕ ಅವನಿಗೆ ಸಂಕಟ ಉಂಟಾಗಿ ಅವನ ಸ್ವಂತ ಊರಿನಿಂದ ಹೊರಗೆ ಹಾಕಿದರು. ದೇವರಿಂದ ಪ್ರತಿಯೊಬ್ಬನು ಹೊಸ ಹೃದಯವನ್ನು ಪಡೆದುಕೊಳ್ಳಬೇಕು. ದೇವರು ಕುಂಬಾರನು, ನಾವು ಜೇಡಿಮಣ್ಣು. ಆತನ ಕೈಯಲ್ಲಿ ನಾವು ಇರುವುದಾದರೆ ಸುಂದರವಾದ ಜೀವಿತವನ್ನು ಹೊಂದಿಕೊಳ್ಳುತ್ತೇವೆ. ಆದುದರಿಂದ ದಿನಾಲು ದೇವರ ತ್ರಾಣವುಳ್ಳ ಹಸ್ತದಲ್ಲಿ ಇದ್ದುಕೊಂಡು ಜೀವಿಸೋಣ. ಪ್ರಿಯ ವೀಕ್ಷಕರೇ, ಇಂದು ನೀವು ತಿಳಿದುಕೊಂಡ ಸತ್ಯಗಳನ್ನು ಕರೆ ಮಾಡಿ ನಮಗೆ ತಿಳಿಸುವಿರಾ? ಮಿಸ್ ಕಾಲ್ ಕೊಟ್ಟು ಸೇವೆಯನ್ನು ಬೆಂಬಲಿಸಿರಿ. ದೇವರ ಕೃಪೆಯು ಸದಾ ನಿಮ್ಮೊಂದಿಗಿರಲಿ.